ನಿಮ್ಗಿಂತ ಇದು ಗೊತ್ತಿಲ್ಲ ಅಂದ್ರೆ ನಿಮ್ ಫ್ಯಾಮಿಲಿದು ಫೈನಾನ್ಷಿಯಲ್ ಸೆಕ್ಯೂರಿಟಿ ಬೆನಿಫಿಟ್ ನ ಕಳ್ಕೋಬಹುದು. ಸೊ ನಿಮ್ ಸ್ಯಾಲರಿಯ 12% EPF ಸ್ಕೀಮ್ಗೆ EPF ಅಲ್ಲಿ ಡೆಪಾಸಿಟ್ ಮಾಡ್ತಿದ್ರೆ ನೀವೇ ಲೈಫ್ ಇನ್ಶೂರೆನ್ಸ್ ಕವರ್ಗೆ ಎಲಿಜಿಬಲ್ ಇರ್ತೀರಾ. ಈ ಲೈಫ್ ಇನ್ಶೂರೆನ್ಸ್ ಕವರ್ EDLI ಅಂದ್ರೆ ಎಂಪ್ಲಾಯಿ ಡೆಪಾಸಿಟ್ ಲಿಂಕ್ ಇನ್ಶೂರೆನ್ಸ್ ಸ್ಕೀಮ್ ಅಂತ. ಇದ್ರಲ್ಲಿ 7 ಲಕ್ಷ ತನಕ ಕವರೇಜ್ ಸಿಗುತ್ತೆ. ಇದರ ಕ್ರೈಟೀರಿಯಾ ಏನಪ್ಪಾ ಅಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡೋದು ಲಾಸ್ಟ್ ಆನ್ ಸ್ಯಾಲರಿ ಬೇಸಿಸ್ ಮೇಲೆ. ಅಷ್ಟೇ ಅಲ್ಲ, EDLI ಫ್ರೀ ಕೂಡ. ಬೇರೆ ಇನ್ಶೂರೆನ್ಸ್ ಪಾಲಿಸಿ ರೀತಿ ನೀವು ಯಾವುದೇ ಎಕ್ಸ್ಟ್ರಾ ಪ್ರೀಮಿಯಂ ಕೂಡ ಪೇ ಮಾಡ್ಬೇಕಾಗಿಲ್ಲ. ಜಸ್ಟ್ ನಿಮ್ಮ ಹತ್ರ EPF ಅಕೌಂಟ್ ಇದ್ರೆ ಈ ಬೆನಿಫಿಟ್ ನಿಮಗೆ ಸಿಗುತ್ತೆ. ಹಾಗೆ EPF EDLI ಸ್ಕೀಮ್ಗೆ ಹೊಸ ರೂಲ್ಸ್ ನ ಕೂಡ ಅನೌನ್ಸ್ ಮಾಡಿದೆ. ಮೊದಲನೇದು, ಅಕೌಂಟ್ ಹೋಲ್ಡರ್ ಏನಾದ್ರೂ ಕೆಲಸದ ಮೊದಲನೇ ವರ್ಷನೇ ತೀರ್ಕೊಂಡ್ರೆ ಫ್ಯಾಮಿಲಿ ಅವ್ರಿಗೆ ಮಿನಿಮಮ್ 50,000 ಕೊಡ್ತಾರೆ. ಹಾಗೇನೆ ಎರಡನೇದು, ನಿಮ್ಮ ಹಳೆ ಕೆಲ್ಸಕ್ಕೆ ಮತ್ತೆ ಹೊಸ ಕೆಲ್ಸಕ್ಕೆ 2 ತಿಂಗಳು ತನಕ ಗ್ಯಾಪ್ ಇದ್ರೂ ಅದನ್ನ ಕಂಟಿನ್ಯೂಸ್ ಸರ್ವಿಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಇದನ್ನ ಕ್ಲೇಮ್ ಮಾಡೋದಕ್ಕೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಫಾರ್ಮ್ 5, ಡೆತ್ ಸರ್ಟಿಫಿಕೇಟ್, ಸಕ್ಸೆಷನ್, ಹಾಗೇನೆ ಗಾರ್ಡಿಯನ್ ಸರ್ಟಿಫಿಕೇಟ್ ಮತ್ತೆ ಕ್ಯಾನ್ಸಲ್ ಚೆಕ್. ಸೊ ಇನ್ನ ಹೆಚ್ಚು ರಿಟೈರ್ಮೆಂಟ್ ಪ್ಲಾನಿಂಗ್ ಬಗ್ಗೆ ಟಿಪ್ಸ್ ಬೇಕು ಅಂದ್ರೆ ರಿಟೈರ್ಮೆಂಟ್ ಅಂತ ಕಾಮೆಂಟ್ ಮಾಡಿ.